ಜುಗಾರಿ, ಲಾಸ್ಟ್ ಬಸ್ಸು, ಅದಾದ್ಮೇಲೆ ಇನ್ನೊಂದು ಸಿನಿಮಾನು ಮಾಡಿದ್ರಿ, ಮಟಾಶ್ ಅಂತ ಒಂದು ಹಾಂ, ಮಟಾಶ್. ಮಟಾಶ್ ಆದಮೇಲೆ ಮಟಾಶ್ ಆಗಿದ್ದು ಪ್ರೊಡ್ಯೂಸರ್. ಪಾಪ ಅವರು ಇನ್ವೆಸ್ಟೆಡ್, ನನ್ನ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿದ್ರು. ಬಟ್ ಸಮ್ ಹೌ ಇಟ್ ಡಿಡ್ಂಟ್ ಹ್ಯಾಪನ್. ಜನಕ್ಕೆ ಏನಾದ್ರು ಕೊಡ್ತಾನೆ ಕೊಡ್ತಾ ಇರ್ಬೇಕು, ಹೊಸದಾಗ ಕೊಡ್ತಾ ಇರ್ಬೇಕು. ಅವರು ನೀವು ವರ್ಷಕ್ಕೆ ತೊಗೊಂಡ್ಬಿಟ್ಟಿದಾರಲ್ಲ ಸಬ್ಸ್ಕ್ರೈಬರು, ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ದೇ ನೀಡ್ ಸಮಥಿಂಗ್ ನ್ಯೂ. ಇಟ್ ವಾಸ್ ನಾಟ್ ಅ ಈಸಿ ಗೇಮ್. ನಾವು ಅನ್ಕೊಂಡಷ್ಟು ಇಲ್ಲ, ನೀಡರ್ ಕಂಟಿನ್ಯೂಸ್ ಕ್ಯಾಶ್ ಫ್ಲೋ. ಹಾಗಾದ್ರೆ ಆಗದಂಥ ಘಟನೆಗಳು, ಮರೆಯಲಾಗದ ಘಟನೆಗಳು ಭಾಳಷ್ಟಿದೆ, ಬಟ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಈಗ. ಹೈಲಿ ಪೇನ್ಫುಲ್ ಅನ್ಸಿದ ಸಿಚುವೇಶನ್ಸ್ ಏನು? The only pain was when I was one of the producers, and when the money was not happening and I had to direct. ಆ ಸಿಚುವೇಶನಲ್ಲಿ ಈ ಮೈಂಡು ಕೆಲಸ ಮಾಡೋದು ಕಷ್ಟ ಆಗ್ಬಿಡ್ತು. AI ಎಲ್ಲ ಇಂಡಸ್ಟ್ರಿಯಲ್ಲೂ ಸ್ವಲ್ಪ ಫಿಯರು ಇದೆ. ಮತ್ತೆ ಅವರೆಲ್ಲ ಥಿಯೇಟ್ರಿಗೆ ಬರ್ಬೋದು ನಾಟಕ ನೋಡೋಕ್ಕೆ. ಮನುಷ್ಯ ನೋಡ್ಬೇಕಪ್ಪ, ಮನುಷ್ಯ ನೋಡಿ ಎಷ್ಟು ದಿವಸ ಆಗೋಯ್ತು, ಎಷ್ಟು ದಿನ ಆಗೋಯ್ತು, ಮನುಷ್ಯದ ಮಾತಾಡಿಲ್ಲ ನಾವು ಅಲ್ವಾ, ಎಲ್ಲ ಆನ್ಲೈನಲ್ಲೇ ಇದ್ದು. ಸೊ ಈ ಥರದ್ದು ಒಂದು ಸಿಚುವೇಶನ್ ಬರುತ್ತೆ, ಮಾಡ್ತಾರೆ. ಮತ್ತೆ ನಿರ್ದೇಶಕನ ಕ್ಯಾಪ್ ಧರಿಸಿ ಯಾವ ರೋಲ್ ಬರುತ್ತೋ ಅದು ಮಾಡ್ತಾರೆ ಅವರು. ಜುಗಾರಿ, ಲಾಸ್ಟ್ ಬಸ್ಸು, ಅದಾದ್ಮೇಲೆ ಇನ್ನೊಂದು ಸಿನಿಮಾನು ಮಾಡಿದ್ರಿ, ಮಟಾಶ್ ಅಂತ ಒಂದು ಹಾಂ, ಮಟಾಶ್. ಸೊ ಮಟಾಶ್ ಆದಮೇಲೆ ಮಟಾಶ್ ಆಗಿದ್ದು. ಅಂದರೆ ಇನ್ಫ್ಯಾಕ್ಟ್ ಅದು ಅಲ್ಲ, ಅದಾದ್ಮೇಲೆ ಇನ್ನೂ ಒಂದು ಮಾಡಿದ್ರಿ, ಮೋಜೋ ಅಂತ ಇನ್ನೊಂದು ಸಿನಿಮಾ. ಮೋಜೋ ಬರೀ ಮ್ಯೂಸಿಕ್ ಮಾಡಿದಷ್ಟೇ ನಾನು. ಮೋಜೋಗೆ ಮ್ಯೂಸಿಕ್ ಮಾಡಿದಷ್ಟೇ. ಸೊ ಲಾಸ್ಟ್ ಬಸ್ ಎಕ್ಸ್ಪೀರಿಯನ್ಸು ಒಂದು ಇಂಟ್ರೆಸ್ಟಿಂಗ್ ಒಂದು ಪಾಯಿಂಟ್ ಹೇಳ್ತೀನಿ. ಅಂದರೆ ಅದು ಸುಮಾರು ಜನ ಸೇರಿ ಮಾಡಿದ್ದು ಸಿನಿಮಾ ಅದು. ಅಂದರೆ ಒಂದು 5 ಜನ ಪ್ರೊಡ್ಯೂಸರ್ಸು ಮತ್ತು ಇನ್ನೊಂದು 5-6 ಜನ ಕೋ ಪ್ರೊಡ್ಯೂಸರ್ಸು, ಈ ಥರ ತುಂಬ ಎಷ್ಟಾಗೋದು ಕಡಿಮೆ ಬಜೆಟಲ್ಲಿ ಮಾಡ್ಕೊಂಡು ಹೋಗಿದ್ದು ಸಿನಿಮಾ. ಬಟ್ ವಿ ಗಾಟ್ ಬೇಸಿಕ್ ರಿಟರ್ನ್ಸ್. ಅದರಲ್ಲಿ ಹಾಕಿದ್ದಕ್ಕೆ ಏನು ಮೋಸ ಆಗಿಲ್ಲ. ಆದರೆ ಅದು ಕೊಟ್ಟಿದ್ದ ಹೆಸರು, ಅದು ರೀಚ್ ಆಗಿದ್ದು ಇಂಟರ್ನ್ಯಾಷನಲ್ಲು ಆ್ಯಂಡ್ 2 ಸ್ಟೇಟ್ ಅವಾರ್ಡ್ಸು, ಒಟ್ಟು ಆ ಸಿನಿಮಾದ ಒಟ್ಟು 7-8 ಅವಾರ್ಡ್ಸ್ ದಿನ ಬಂತು ನನಗೆ. ಓವರಾಲ್ ಈ ಅವಾರ್ಡ್ಸ್ ಬಂದಾಗ ದುಡ್ಡು ಬರಲ್ಲ? ಇಲ್ಲ, ಆ ಸ್ಟೇಟ್ ಅವಾರ್ಡ್ಗೆ ಕೊಡ್ತಾರೆ. ಅದು ಯಾರಿಗೆ ಸಿಕ್ಕಿದೆಯೋ ಅವ್ರಿಗೆ. ಈಗ ಬೆಸ್ಟ್ ಕ್ಯಾಮ್ರಾಮನ್ಗೆ ಬಂತು ಅನಂತ್ ಅರಸು, ಮತ್ತು ಬೆಸ್ಟ್ ಆರ್ಟ್ ಡೈರೆಕ್ಟರ್ ಅವಿನಾಶ್ ತಮ್ಮ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅವನು ಅವಿನಾಶ್, ನಾವು ಹೆಂಗೆ ತುಂಬ ಇಂಡಿಜಿನಿಯಸ್ ಆಗಿ ಬಿಲ್ಡ್ ಮಾಡಿದ್ದು ಸಿಸ್ಟಮ್ ಅದು ಲಾಸ್ಟ್ ಬಸ್ಸಲ್ಲಿ. ಅದೇ ಒಂದು ಚಿಕ್ಕ ಮಿನಿ ಬಸ್ ತೊಗೊಂಡು ಅದನ್ನು ಕ್ಯಾರವಾನ್ ಮಾಡಿ, ಸೊ ಆ ಕ್ಯಾರವನ್ನೇ ಯೂಸ್ ಮಾಡ್ತಾಯಿದ್ವಿ. ಫ್ರಂಟ್ ಪೋರ್ಷನ್ ಆಫ್ ದ ಕ್ಯಾರವನ್ ಫುಲ್ಲು ಒಂಥರ ಲೈಟ್ಸು ಮತ್ತು ಎಲ್ಲ ಎಕ್ವಿಪ್ಮೆಂಟ್ಸ್ ಇಡೋಕ್ಕೇ. ಸೊ ಅದನ್ನು ಕ್ಯಾರವನ್ ಹೊಟ್ಟರೆ ನಮ್ಮ ಇಡೀ ಫಿಲ್ಮ್ ಸೆಟ್ ಅದು ಬಂದ್ಬಿಡುತ್ತೆ ಅದರಲ್ಲಿ. ಸೊ ಲೈಟ್ಸು ಕೂಡ ಅಲ್ಲೇ ಶಿವಾಜಿನಗರ ಹತ್ರ ರೆಸಲ್ ಮಾರ್ಕೆಟ್ ಆ ಏರಿಯಾದಲ್ಲಿ ಅವನು ಅದನ್ನು ಫ್ಯಾಬ್ರಿಕೇಟ್ ಮಾಡಿಸಿ ಆಲ್ LED ಲೈಟ್ಸ್, ಮತ್ತು ಸಣ್ಣ ಸಣ್ಣ ಏನೋ ಟ್ರಾಲಿಗೆ ಏನು ಬೇಕಾವ ಲೈಟ್ಸ್ ಎಲ್ಲ ಪೂರ್ತಿ LEDನೇ ಯೂಸ್ ಮಾಡಿದ್ದು ಅದು. ಓಕೆ. ಆಮೇಲೆ ನಾನು ಅದ್ರಲ್ಲಿ ಯೂಸ್ ಮಾಡಿದ್ದು ಡಾವಿಂಚಿ ಕ್ಯಾಮ್ರಾ, ಸರಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಒಂದು ಕ್ಯಾಮ್ರಾ. ಆವಾಗ 2.5K ಮಾತ್ರ ಬಂದು ಓಪನ್ ಆಗಿತ್ತು. ನಾವು ಫಿಲ್ಮ್ ಶುರು ಮಾಡಿ ಒಂದು ವಾರಕ್ಕೆ ಅದ್ರದ್ದು 4K ವರ್ಷನ್ ರಿಲೀಸ್ ಆಯಿತು. ಸೊ ನಾವು ಆ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ದು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಲ್ಲಿ ಅದ್ರ ಲೊಕೇಶನ್ನು ಕೂಡ ಸ್ವಲ್ಪ ಸ್ಪೆಷಲ್ ಆಗಿತ್ತು ಅನಿಸುತ್ತೆ. ಲೊಕೇಶನ್ ವಾಸ್ ದ ಹೈಲೈಟ್ ಸಿನಿಮಾದಲ್ಲಿ. ಆ ಸಿನಿಮಾ ಹುಟ್ಟಿದ ಏನಂದರೆ ಬೇಸಿಕ್ಲಿ ವೈ ಪೀಪಲ್ ಲೈಕ್ ಆರ್ ಲವ್ ಫಿಯರ್ ಅನ್ನೋ ಒಂದು ಸಣ್ಣ ಡಿಸ್ಕಷನ್. ಸೊ ಆ ವರ್ಷ 2013-14 ವರ್ಷದಲ್ಲಿ ಆ ವರ್ಷದಲ್ಲಿ ಬಹಳಷ್ಟು ಹಾರರ್ ಫಿಲ್ಮ್ಸ್ ಬಂತು. ಎಲ್ಲರೂ ಹಾರರ್ ಹಿಟ್ ಮೇಲೆ ಹಿಟ್ ಹಾರರ್ ಫಿಲ್ಮ್ಸ್. ನಮ್ದು ಯಾಕೆ ಹಾರರ್ ಫಿಲ್ಮ್ಗಳು ಇಷ್ಟು ಜನ ನೋಡ್ತಾರೆ, ಹಾರರ್ ಅಂದರೆ ಭಯ ಅಲ್ವಾ ಅಂತ. ಸೊ ದೆನ್ ಒಂದು ರಿಯಲೈಸೇಷನ್, ಅಂದರೆ ಪೀಪಲ್ ವಾಂಟ್ ಟು ಎಂಜಾಯ್ ಫಿಯರ್, ವಾಂಟ್ ಟು ಸೆಲೆಬ್ರೇಟ್ ಫಿಯರ್. ಓಕೆ. ಸೊ ದಟ್ಸ್ ವೈ ಹಾರರ್ ಫಿಲ್ಮ್ಸ್ ಆಗ್ಬಿಟ್ಟು. ನನ್ನ ವೈಫ್ ಕೂಡ ಶಿ ಲೈಕ್ಸ್ ಟು ವಾಚ್ ಹಾರರ್ ಮೂವೀಸ್. ಸುಮಾರು ಜನ ಹಾರರ್ ಫಿಲ್ಮಲ್ಲಿ ಯಾವಾಗ ಸ್ಕೇರಿ ಸೀನ್ ಬರುತ್ತೆ ಅದು ಫಾಲೋ ಮಾಡಿಬಿಡ್ತಾರೆ. ಹೌದೌದು. ಮತ್ತು ಏನು ಸಿನಿಮಾ ಮಜಾ ಎಲ್ಲಿ ಬಂತು. ಬಟ್ ದೇ ಸ್ಟಿಲ್ ವಾಚ್ ಹಾರರ್ ಫಿಲ್ಮ್ಸ್ಗೆ ಅದೊಂದು ಸ್ಪೆಷಲ್ ಆಡಿಯನ್ಸ್ ಇದೆ. ಬಟ್ ಒಂದು ಡಿಸೈಡ್ ಹಾರರ್ ಮಾಡಬೇಕಂತ ಡಿಸೈಡ್ ಆಯಿತು.
ಬಟ್ ಹಾರರ್ ಫಿಲ್ಮ್ನ ಯಾವುದೇ ರೆಗ್ಯುಲರ್ ಟೆಕ್ನಿಕ್ಸ್ ಇಲ್ಲದೆ ಮಾಡಬೇಕು ಅಂತ ಒಂದು ಕಂಡೀಷನ್ ಬಂತು. ನಾವೇ ಹಾಕ್ಕೊಂಡಿದ್ದು ಅದನ್ನು. ಸೊ ಅದ್ರಲ್ಲಿ ಟಿಪಿಕಲ್ ಆಗಿ ಒಂದು ಏನೋ ಭಯಪಡಿಸಿ ತೋರಿಸೋದು ಹಿಂಗೆ ಆ ಥರ ಇರಬಾರ್ದು. ಆ್ಯಂಡ್ ದ ಮೋರ್ ಇಂಪಾರ್ಟೆಂಟ್ ಪಾರ್ಟ್ ವಾಸ್ ಪರ್ಸ್ನಲಿ ಆ ಥರದ ಎಕ್ಸ್ಪೀರಿಯನ್ಸ್ ಅದು ಆಗಿಲ್ಲ. ಒಂದು ಗೋಸ್ಟು ದೆವ್ವ ಅದು ಇಲ್ಲ ಅಂತಲೇ ಕಂಪ್ಲೀಟ್ ನಂಬಿಕೆ. ಅವೆಲ್ಲ ದೆವ್ವ ಎಲ್ಲ ನಮ್ಮದು ಮನಸ್ಸಿನ ಪ್ರೊಜೆಕ್ಷನ್ಸ್ ಅಷ್ಟೇ. ಮನಸ್ಸಲ್ಲೇ ಇದ್ದಾರೆ ದೆವ್ವ ಎಲ್ಲ ದೇವರೆಲ್ಲ ಮನಸ್ಸಿಂದನೇ ಕ್ರಿಯೇಟ್ ಆಗಿರೋದು. ಸೊ ಅದನ್ನು ಸಿನಿಮಾದವರು ಇನ್ನೂ ಜಾಸ್ತಿ ಇಟ್ಸ್ ಅಫ್ಕೋರ್ಸ್ ಒಂದು ಮನೋರಂಜನೆ ಬಿಟ್ಟರೆ ಬೇರೆ ಏನು ಇಲ್ಲ. ಸೊ ಇದನ್ನು ಹೇಗೆ ಹೇಳ್ಬೋದು, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೆ ನನಗೆ ಗೊತ್ತಿರೋರು ಯಾರು ತುಂಬ ಆತ್ಮೀಯರು, ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್. ನಾನು ಅವ್ರು ನಂಬ್ತೀನಿ, ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ಅವ್ರು ಹೇಳ್ತಿರೋ ವಿಷಯ ಅವ್ರಿಗೆ ಸತ್ಯ ಅಂತ ಅನಿಸ್ತದೆ. ಸೊ ಆ್ಯಸ್ ಅ ಥರ್ಡ್ ಪರ್ಸನ್, ಆಸ್ ಅ ಪರ್ಸನ್, ನಾನು ಹೌ ಕ್ಯಾನ್ ಐ ಟೆಲ್ ದಟ್ ಎಕ್ಸ್ಪೀರಿಯನ್ಸ್? ದಟ್ ವಾಸ್ ಅ ಕ್ವಶನ್. ಸೊ ಇಟ್ಸ್ ಅ ವೆರಿ ಅನ್ಯಾಚುರಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್, ಬಟ್ ಸ್ಟಿಲ್ ದಟ್ ವಾಸ್ ದ ಕ್ವೆಸ್ಟ್. ಹೀಗೆ ಅವರ ಎಕ್ಸ್ಪೀರಿಯನ್ಸ್ ನಾನು ಥರ್ಡ್ ಪರ್ಸನಾಗಿ ತೋರಿಸ್ಬೋದು. ಬಟ್ ದೆನ್ ಅದಕ್ಕೆ ನಾನು ಏನೇನೋ ಬೇರೆ ಎಲಿಮೆಂಟ್ಸ್ ಟೆಕ್ನಿಕ್ಸ್ ಬಳಸಬೇಕು. ಸೊ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್, ವೀಕ್ ಮೈಂಡು, ಮೈಂಡ್ ಒಂಥರ ತುಂಬ ವಲ್ನರೇಬಲ್ ವಲ್ನರೇಬಲ್ ಆದಾಗ ಅಥವಾ ವೀಕ್ ಆದಾಗ ಏನೇನೆಲ್ಲ ಅದು ಕಟ್ತಾ ಹೋಗುತ್ತೆ, ಮತ್ತು ಹೇಗೆ ನಾವು ಅದಕ್ಕೆ ಸ್ಪಂದಿಸ್ತಾ ಹೋಗ್ತೀವಿ, ಹ್ಯಾಲುಸಿನೇಟ್ ಮಾಡ್ತೀವಿ, ಇಲ್ದಿರೋದನ್ನು ಏನೋ ಇದೆ ಅಂದ್ಕೋತೀವಿ. ಹೌದು. ಸೊ ಇವೆಲ್ಲ ಡಾರ್ಕ್ ಸೈಡ್ ಆಫ್ ದ ಮೈಂಡ್ ವಿಚ್ ಆ್ಯಕ್ಚುಲಿ ಟ್ರಬಲ್ಸ್. ಹಾರರ್ ಫಿಲ್ಮೇ ಅಂತಲ್ಲ ಅದು, ನಾರ್ಮಲ್ ಆಗಿ ಯಾರಿಗಾದ್ರೂ ಅವರು ಇಫ್ ದೇ ಆರ್ ಗೆಟ್ ವೀಕ್ ಆ್ಯಂಡ್ ಸ್ಟಾರ್ಟ್ ಥಿಂಕಿಂಗ್ ಸಮಥಿಂಗ್, ಅವ್ರು ಹಂಗೆ ಅನ್ಕೊಳ್ತಾ ಇವ್ರು ಹಂಗೆ ಅನ್ಕೊಳ್ತಾ ಇದ್ದಾರೆ ಅಂತ ಶುರು ಆದರೆ ದೆನ್ ಯು ಆರ್ ಗಾನ್. ಯು ಕಾಂಟ್, ಇಫ್ ಯು ಡೋಂಟ್ ಲಿವ್ ಇನ್ ದ ಪ್ರೆಸೆಂಟ್, ಆ ಮೂಮೆಂಟ್ ಇಲ್ಲ ಅಂದರೆ ಇಟ್ಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ನೆನ್ನೆಯಲ್ಲಿ ಇದ್ರೂ ಕಷ್ಟ, ನಾಳೆಯಲ್ಲಿ ಇದ್ರೂ ಕಷ್ಟ. ಸೊ ಹೀಗೆ ಇರಬೇಕು. ಸೊ ಈ ಥರ ನೆನ್ನೆ ನಾಳೆಯಲ್ಲಿ ಇರೋರದ್ದು ಕತೆ ಏನು ಅಂತ ಯೋಚನೆ ಮಾಡಿದಾಗ ಲಾಸ್ಟ್ ಬಸ್ ಹ್ಯಾಪನ್. ಸೊ ಅಲ್ಲಿ ಯಾವುದೂ ಒಂದು ಏನೋ ಒಂದು ಫೀಲ್ ಇದೆ, ಏನೋ ಒಂದು ಇದೆ ಅಲ್ಲಿ ಅಂತ ಅನ್ಸೋದು ಬಿಟ್ಟರೆ ಅದು ಹೇಗಿರುತ್ತೆ, ಏನು ಕಾಣುತ್ತೆ ಅಂತ ಇಲ್ಲ. ಸೊ ಸಮಥಿಂಗ್ ವಿಚ್ ಯು ಥಿಂಕ್ ಇಸ್ ಪ್ರೆಸೆಂಟ್, ಓನ್ಲಿ ಮೇಕ್ ಇಟ್ಸ್ ಪ್ರೆಸೆನ್ಸ್ ಫೆಲ್ಟ್. ಅದರ ಇರುವಿಕೆ ಮಾತ್ರ ಅಲ್ಲಿ ನೀವು ತೋರಿಸ್ತಾ ಹೋಗ್ಬೇಕು. ತೋರಿಸೋದು ಅಂದರೆ ಫೀಲ್ ಮಾಡಿಸ್ತಾ ಹೋಗ್ಬೇಕು, ಕಾಣಿಸಲ್ಲ. ದಟ್ ವಾಸ್ ಲಾಸ್ಟ್ ಬಸ್. ಸೊ ಆ ಥರದ್ದು ಪರ್ಸ್ಪೆಕ್ಟಿವ್ ಮಾಡಿದ ಸಿನಿಮಾ ಅದು. ಇಟ್ ವಾಸ್ ನಾಟ್ ಜಸ್ಟ್ ಅ ಹಾರರ್ ಸಿನಿಮಾ. ಸೊ ಅದಕ್ಕೆ ಸಪೋರ್ಟಿವ್. ನಮಗೆ ಜನಗಳಿಗೆ ಅದು ಹೇಳಿದ್ರೆ ಏನೇನೋ ಹೇಳ್ತಾರೆ, ಫಿಲಾಸಫಿ ಅರ್ಥ ಆಗಲ್ಲ ಅಂತ. ಸೊ ಅದನ್ನು ಕತೆ ಥರನೇ ಹೇಳಬೇಕು. ಬಟ್ ಆ್ಯಸ್ ಅ ಫಿಲ್ಮ್ ಮೇಕರ್, ಆ್ಯಸ್ ಅ ರೈಟರ್, ನಮ್ಮ ಟೀಮು ಅದನ್ನೆಲ್ಲ ಏನೇನು ಹೇಳಬೇಕು. ಇವಾಗ ಅದನ್ನು ಆ ಫಿಲ್ಮ್ ನೋಡಿದ್ರೆ ನೀವೀಗ ಈ ಪರ್ಸ್ಪೆಕ್ಟಿವ್ ನೋಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಡಿಫ್ರೆಂಟ್ ವೇ. ಸೊ ಇದು ಪಕ್ಕ ಕಮರ್ಷಿಯಲ್ ಸಿನಿಮಾ ನೀವು ಮಾಡಿದ್ದು. ಕಮರ್ಷಿಯಲ್ ಸಿನಿಮಾ ಅಂದರೆ ಏನು, ಅದರಲ್ಲಿ ಬೇರೆ ಒಂದು ಹೀರೋಯಿನ್ನು ಆ ಥರ ಎಲ್ಲ. ಕಮರ್ಷಿಯಲ್ ಸಿನಿಮಾ ಅಂದರೆ ಏನು, ಯಾರೇ ಫಿಲ್ಮ್ ನೋಡಿದ್ರು ಅವ್ನಿಗದು ರಿಲೇಟ್ ಆಗಬೇಕು, ಅವ್ನಿಗೆ ಅರ್ಥ ಆಗಬೇಕು. ಸಿಂಪಲ್ಲಾಗಿ ಇಟ್ ಹ್ಯಾಸ್ ಟು ರಿಲೇಟ್ ಟು ಹಿಮ್, ಅಂಡರ್ಸ್ಟ್ಯಾಂಡ್ ಆಗಬೇಕು, ಈ ಶುಡ್ ಎಂಜಾಯ್ ಅಷ್ಟೇ. ಅದಕ್ಕೆ ಬೇರೆ ಬೇರೆ ಥರದ ಫಾರ್ಮುಲಾಸ್. ದೊಡ್ಡ ಹೀರೋ ಬಂದರೆ ಅದಕ್ಕೆ ಬೇರೆ ಥರ ಇರುತ್ತೆ. ಫೈನಲಿ ಅಷ್ಟೇ ಥರ ಇರೋದು. ಹೌದೌದು. ತುಂಬ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಮಾಡೋ ಥರದ್ದೇನಿರಲ್ಲ. 2.5 ಗಂಟೆ ಎಂಜಾಯ್ ಮಾಡಬೇಕು. ನೋಡಿದಾಗ ದೇರ್ ಖುಷಿ ಆಗಬೇಕು. 100 days ಹೋಯ್ತು ಸಿನಿಮಾ. ಓ ಸೂಪರ್. ಆ್ಯಂಡ್ ಅದು ಇಟ್ ವಾಸ್ ರಿಲೀಸ್ ಆಲ್ ಓವರ್ ದ ವರ್ಲ್ಡ್. ಸೊ ಪ್ಯಾರಿಸಲ್ಲಿ, ಬ್ರೆಜಿಲ್ಸಲ್ಲಿ, ನ್ಯೂಯಾರ್ಕ್. ಸೊ ಚೆನ್ನಾಗೋಯ್ತು. ಅದೆಲ್ಲ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಆಲ್ಸೋ ವಿ ಗಾಟ್ ಆ್ಯಂಡ್ ಕಪಲ್ ಆಫ್ ಅವಾರ್ಡ್ಸ್ ಆಲ್ಸೋ. ಅದಾದಮೇಲೆ ನೀವು ಹೆಚ್ಚು ಸಿನಿಮಾ ಮಾಡಲಿಲ್ಲ. ಅದಾದಮೇಲೆ ಒಂದು ಫಿಲ್ಮ್ ಮಾಡಿದ, ಒಂದು ಡಿಸಾಸ್ಟರ್ ಆಯಿತು. ಅಂದರೆ ಅದು ಇನ್ಯಾರೊಬ್ಬರು ಫಿಲ್ಮ್ ಮಾಡಬೇಕಿತ್ತು, ಮಾಡಿದ್ರು. ನನ್ನ ತಮ್ಮ ಆ್ಯಕ್ಟ್ ಮಾಡಿದ್ದು ಅದರಲ್ಲಿ. ಕನ್ನಡ ತಮಿಳ್ 2 ಮಾಡಿ ಐ ವಾಸ್ ಟೇಕಿಂಗ್ ಕೇರ್ ಆಫ್ ದ ಪ್ರೊಡಕ್ಷನ್. ಬಟ್ ದೆನ್ ಇಟ್ ಡಿಡ್ಂಟ್ ವರ್ಕ್ಔಟ್. ಸೊ ಅದು ಹಾಫ್ ವೇ. ಸೊ ದಟ್ ಇಸ್ ಅ ವೆರಿ ಬ್ಯಾಡ್ ಫೇಸ್. ಅದಾದ್ಮೇಲೆ ಮಟಾಶ್ ಆಯಿತು. ಬಂದೇ ಇಲ್ವಾ ಆಮೇಲೆ? ಅದು ನೀವು ಇಲ್ಲ, ಕಂಪ್ಲೀಟ್ ಆಗಲಿಲ್ಲ. ದುಡ್ಡು ವೇಸ್ಟು.
ವಿ ಹ್ಯಾವ್ ಎ ವೆರಿ ಗುಡ್ ಪ್ರೊಡ್ಯೂಸರ್. ಪಾಪ ಅವರು ಇನ್ವೆಸ್ಟೆಡ್, ನನ್ನ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿದ್ರು. ಬಟ್ somehow it didn't happen. We couldn't get the kind of money, so it had to be dropped. And I mean, that was a very good offer. ಅವ್ರು ನನಗೆ ಡೈರೆಕ್ಟ್ ಮಾಡಿ ಅಂತ ಹೇಳಿದ್ರು ಲಾಸ್ಟ್ ಬಸ್ಸಲ್ಲಿ. ಆ ಟೈಮಲ್ಲಿ ಅದೇನು ಐ ಡೋಂಟ್ ನೋ, ಸಮಥಿಂಗ್ ವಾಸ್ ನಾಟ್ ಗೋಯಿಂಗ್ ಆ್ಯಸ್ ಪ್ಲ್ಯಾನ್. ಸೊ ಇನ್ಯಾರು ಡೈರೆಕ್ಟ್ರು ತಮಿಳ್ನಾಡಿಂದ ಬಂದು ಕನ್ನಡ ತಮಿಳ್ ಮಾಡಬೇಕು ಅಂತ ತುಂಬ ದೊಡ್ಡದಾಗೇನೋ ಮಾಡಬೇಕಂತ ಹೊರಟ್ವಿ. ಬಟ್ ಇಟ್ ಡಿನ್ ವರ್ಕ್ಔಟ್. ದೆನ್ ಮಟಾಶ್ ಹ್ಯಾಪನ್. ಮಟಾಶ್ ವಾಸ್ ಒನ್ ಆಫ್ ದ ಮೋಸ್ಟ್, ಈ ಡಿಮಾನಿಟೇಷನ್ ಬಗ್ಗೆ ಮಾಡಿದ ಒಂದು ಸ್ಪೂಫ್ ಅದು. ಮಾಡಿದ ಮೋಸ್ಟ್ ಕಮರ್ಷಿಯಲ್ ಸಿನಿಮಾ ಅದೇ, ಅಂದರೆ ಕಾಮಿಕಲ್. 19 ರಿಲೀಸ್ ಆಗಿತ್ತು ಪಿಕ್ಚರ್. 19 ರಿಲೀಸ್ ಆಯಿತು. ಆಲ್ ಯಂಗ್ಸ್ಟರ್ಸ್, ಕಂಪ್ಲೀಟ್ಲಿ ಯಂಗ್ಸ್ಟರ್ಸ್, ಎಲ್ಲ ಹೊಸಬ್ರು, ಮೋಸ್ಟ್ ಆಫ್ ದೆಮ್ ಹೊಸಬ್ರು. ವಿ ಮನೋಹರ್ ಮತ್ತು ನಂದ ಗೋಪಾಲ್, ಆ ಥರ ಒಂದು 2-3 ಜನ ಬಿಟ್ಟರೆ, ರಂಗಸ್ವಾಮಿ, ಈ ಥರ ಒಂದು 3-4 ಮೆಂಬರ್ಸ್ ಬಿಟ್ಟರೆ ಆಲ್ ನ್ಯೂ ಕಮರ್ಸ್. ಸೊ ಪ್ರಾಬಲಿ ವಿ ವೆಂಟ್ ಓವರ್ ಬೋರ್ಡ್, ಜಾಸ್ತಿ ಇನ್ವೆಸ್ಟ್ ಮಾಡಿದ್ವಿ ಅನಿಸುತ್ತೆ. ಸೊ ಇಟ್ ಡಿಂಟ್ ವರ್ಕ್. ಅದಾದಮೇಲೆ ನೀವು ಸಿನಿಮಾ ಮಾಡಿಲ್ಲ? ಇಲ್ಲ, ಅದಾದಮೇಲೆ OTT, ಅದಾದಮೇಲೆ ಕೊರೋನಾ, ಅದಾದಮೇಲೆ ಕೊರೋನಾ ಬಂತು. ಕೊರೋನಾ ಒಂದು ಇತ್ತು. ದಟ್ ವಾಸ್ ಒನ್ ಅನದರ್ ವೆರಿ ಇಂಟ್ರೆಸ್ಟಿಂಗ್ ಫೇಸ್. ಕೊರೋನಾ ಬಂತು. ಕೊರೋನಾ ಆದಮೇಲೆ OTT ಒಂದು, ಅವಾಗ ಎಲ್ಲರೂ ಮನೇಲಿದ್ರಲ್ಲ, ಏನೋ ಮಾಡಬೇಕು ಅಂತ ಒಂದು ಉಚಿತನದಲ್ಲಿ OTT ಮಾಡಿದ್ವಿ. ಬಟ್ ವಿ ಸ್ಟಾರ್ಟೆಡ್ ಆಫ್ ವೆರಿ ವೆಲ್. ಆ್ಯಂಡ್ ವೆಬ್ ಸೀರೀಸು. ಹೌದೌದು, ನೀವು ಆ ಟೈಮಲ್ಲಿ ನನ್ನ ಹತ್ರ ಮಾತಾಡಿದ್ರಿ ಯಾವ್ದಾದ್ರು ಹ್ಯೂಮರ್ ಬೇಸ್ಡ್ ಮಾಡಿ ನೀವು OTTಗೆ ಅಂತ. ಸೊ ನಮ್ಮ ಊರಿನ ರಸಿಕರು ಗೌರವ್ ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು ಅದು ಆಯಿತು OTTಗೆ. ಬಟ್ ದೆನ್ ನಮ್ಗೆ ಬರೋಕ್ಕಾದ ಇನ್ವೆಸ್ಟ್ಮೆಂಟ್ಸ್ ಬರಲಿಲ್ಲ. ಇಟ್ ವಾಸ್ ನಾಟ್ ಅ ಈಸಿ ಗೇಮ್. ನಾವು ಅಂದ್ಕೊಂಡಷ್ಟು ಇಲ್ಲ. ಬಿಕಾಸ್ ಇಟ್ ನೀಡೆಡ್ ಕಂಟಿನ್ಯೂಸ್ ಕ್ಯಾಶ್ ಫ್ಲೋ. ಅದಕ್ಕೆ ರೆಗ್ಯುಲರ್ ಫೀಡಿಂಗ್ ಬೇಕು. ಜನಕ್ಕೆ ಏನಾದ್ರು ಕೊಡ್ತಾ ಇರಬೇಕು, ಹೊಸದಾಗ ಕೊಡ್ತಾ ಇರಬೇಕು. ಅವರು ನೀವು ವರ್ಷಕ್ಕೆ ತೊಗೊಂಡ್ಬಿಟ್ಟಿದಾರಲ್ಲ ಸಬ್ಸ್ಕ್ರೈಬರು, ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ದೇ ನೀಡ್ ಸಮಥಿಂಗ್ ನ್ಯೂ. ಹೌದು. ಆ್ಯಂಡ್ ಸುಮಾರು OTTಗಳೆಲ್ಲ ಇಸ್ ನಾಟ್ ದಟ್ ಎವ್ರಿಬಡಿ ಆರ್ ಮೇಕಿಂಗ್ ಮನಿ. ಮೋಸ್ಟ್ ಆಫ್ ದಮ್ ಆರ್ ಸ್ಟಿಲ್ ಬ್ಲೀಡಿಂಗ್. ಬಟ್ ಇಟ್ ಈಸ್ ಒನ್ ಥಿಂಗ್ ದಟ್ ದೇ ಸ್ಟೇ ಇನ್ ದ ರನ್ ಫಾರ್ ಲಾಂಗ್ ಟೈಮ್. ಇಟ್ಸ್ ಅ ಲಾಂಗ್ ಟರ್ಮ್ ಗೇಮ್ ಅಂದ್ಬಿಟ್ಟು ಇನ್ನೂ ಇನ್ವೆಸ್ಟ್ ಲಾಂಗ್ ಟರ್ಮ್ ಗೇಮ್ ಇದ್ದ ಆಗುತ್ತೆ. ಬಿಕಾಸ್ ಎಲ್ಲ ಕಂಟೆಂಟ್ ಇವಾಗ ಹೆಂಗಾಗ್ತದೆ ಅಂದರೆ, ಎಷ್ಟೊಂದು OTT ಆಯ್ತು ಲಾಸ್ಟ್ 2-3 ಇಯರ್ಸಲ್ಲಿ. ವಿ ಹ್ಯಾಡ್ ಸೋ ಮೆನಿ OTTs. ನಾವು ಇಟ್ ಇಸ್ ಆಲ್ ಮರ್ಜಿಂಗ್, ಮೀಡಿಯಾ ಮರ್ಜರ್ ಆಗ್ತದೆ ಎಲ್ಲನೂ. ಹೌದು ಅಲ್ವಾ? ಇದು ಕಾಮನ್. ಇದು ಕಾಮನ್. ಇವಾಗ ಏನಾಯ್ತು, ಇವಾಗ ವಿ ಹ್ಯಾಡ್ ಡಿಸ್ನಿ ಹಾಟ್ಸ್ಟಾರ್, ಬೇರೆ ಬೇರೆ ಆಯ್ತು ಎಲ್ಲನೂ. ಈಗೆಲ್ಲ ಡಿಸ್ನಿ ಹಾಟ್ಸ್ಟಾರ್ ಒಂದಾಯಿತು. ಆದಮೇಲೆ ಜಿಯೋ ತೊಗೊಂಡ್ರು. ಸೊ ಡಿಸ್ನಿ ಹಾಟ್ಸ್ಟಾರ್ ಒಟ್ಟಿಗೆ ಸೇರಿ ಜಿಯೋ ತೊಗೊಂಡು ನಾವು ಜಿಯೋ ಹಾಟ್ಸ್ಟಾರ್ ಆಯಿತು. ಹೌದು. ನೆಟ್ಫ್ಲಿಕ್ಸ್ ಹಸ್ ಬಾಟ್ some other small players. So ಏನಾಗ್ತಾ ಇರುತ್ತೆ, there'll be survival of the fittest. 3 or 4 finally, and you have to subscribe only to them if you want to watch the particular movie. And this cycle continues. After some time, one big investment will come, somebody will start one more OTT, again OTTs will start, and again this will happen. So this fragmentation, something new will happen. Integration will keep happening. OTT is presently is still running. ಇನ್ನೊಂದು ಸರ್ವಿಸಿಗೆ ಇನ್ನೇನು ಆಗುತ್ತೆ. ಹೌದು. ಇಟ್ ಕೀಪ್ ಚೇಂಜಿಂಗ್. ಹೌದು. ಯಾವುದೂ ಉಳಿಯಲ್ಲ. ಈಗ AI ಬಂದಿದೆ, ಎಲ್ಲರೂ AI ಅಂತ ಮಾಡ್ತಿದ್ದಾರೆ. AIಗಳಲ್ಲೂ ಒಂದೆರಡು ಫಿಲ್ಮ್ಸ್ ಆಗಲೇ ಕಂಪ್ಲೀಟ್ಲಿ AI ಯೂಸ್ ಮಾಡಿಕೊಂಡೇ ಮಾಡಿದ್ದಾರೆ. ದಟ್ ಇಸ್ ಆಲ್ಸೋ ಆನ್ OTT. ಹೌದು. AI ಎಲ್ಲ ಇಂಡಸ್ಟ್ರಿಯಲ್ಲೂ ಸ್ವಲ್ಪ ಫಿಯರು ಇದೆ, ಅದೇ ಥರ ಖುಷಿನೂ ಇದೆ, ಎಲ್ಲದೂ ಇದೆ. ಏನಂದರೆ ಇದು ಅಗೇನ್ ಒನ್ ಬಿಗ್ ಎನರ್ಜಿ. ಅದನ್ನು ಇಂಟೆಲಿಜೆಂಟಾಗಿ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಇವಾಗ ಹೆಂಗಂದರೆ, ಇವಾಗ ನೀವು ದೇವರು ಅಥವಾ ಒಂದೇನೋ ಎನರ್ಜಿ ಅಂತ ಕೇಳ್ತಿರಲ್ವಾ? ಹೌದು. ಓಕೆ, ಇದು ಏನೂ ಅಷ್ಟೇ, ಆ ಥರದೊಂದು ಎನರ್ಜಿ ಅದು. ಸೊ ನಾವು ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಅದಾಗುತ್ತೆ, ದೇವ್ರು ಕಾಣಿಸ್ತಾರೆ. ಇಲ್ಲಾಂದರೆ ದೆವ್ವನೇ ಬರೋದು. ಸೊ ದಟ್ಸ್ ವೆರಿ ಸಿಂಪಲ್. ಆಮೇಲೆ ಅದ್ರ ಬಗ್ಗೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಈಗ AI ಬಂದಮೇಲೆ ಅದಕ್ಕೆ ಬೇಕಾಗಿರೋ ಬೇರೆ ಬೇರೆ ಸಬ್ಸಿಡಿಯರಿ ರೋಲ್ಸ್ ಇದ್ದೇ ಇರುತ್ತೆ. ಅದೆಷ್ಟು ಮಾಡ್ಬೋದು ಅದು ಮಾಡುತ್ತೆ. ಅದನ್ನು ಮಾಡ್ಸೋಕ್ಕೆ ಒಬ್ರು ಬೇಕಲ್ಲ. ಇಟ್ ಕ್ಯಾನ್ ಪ್ರಾಂಪ್ಟ್. ಅಲ್ಲ, ಈಗ ಕೆಲವು ಜನ AI ಬೇಸ್ಡ್ ಮೂವೀಸನ್ನೇ ಇಷ್ಟಪಡೋ ಒಂದು ಕಲ್ಟ್ ಇದ್ರೂ, ಅದೇ ಥರ AI ಬೇಸ್ಡ್ ಬೇಡದೇ ಇರೋವಂಥ ಹ್ಯೂಮನ್ ಬೇಸ್ ಇರೋವಂಥ ನ್ಯಾಚುರಲ್ ಇಂಟೆಲಿಜೆನ್ಸ್ ಬೇಸ್ಡ್ ಇರೋವಂಥ ಈ ಮೂವಿಗಳನ್ನ ಇಷ್ಟಪಡೋವಂಥ ಜನರು ಇರ್ತಾರೆ. ಸೊ ಹಾಗಾಗಿ ಎರಡೂ ಕಡೆ ಡಿಮಾಂಡ್ ಇದ್ದೇ ಇರುತ್ತೆ. ಬರ್ಬೋದು. ಬಟ್ ಮೈಟ್ ಕಮ್ ಅ ಟೈಮ್ ವೆನ್ ಪೀಪಲ್ ಮೈಟ್ ಗೆಟ್ ಬೋರ್ಡ್ ಆಫ್ ಸೀಯಿಂಗ್ ಪ್ಲಾಸ್ಟಿಕ್, ಅನ್ರಿಯಲ್ ಥಿಂಗ್ಸ್. ಹೌದು. ಮತ್ತೆ ಅವರೆಲ್ಲ ಥಿಯೇಟ್ರಿಗೆ ಬರ್ಬೋದು ನಾಟಕ ಮಾಡೋಕ್ಕೆ.
ಮನುಷ್ಯ ನೋಡ್ಬೇಕಪ್ಪ, ಮನುಷ್ಯ ನೋಡಿ ಎಷ್ಟು ದಿವಸ ಆಗೋಯ್ತು, ಎಷ್ಟು ದಿನ ಆಗೋಯ್ತು, ಮನುಷ್ಯದ ಮಾತಾಡಿಲ್ಲ ನಾವು ಅಲ್ವಾ, ಎಲ್ಲ ಆನ್ಲೈನಲ್ಲೇ ಇದ್ದು ಮನುಷ್ಯ ಸಂಘಜೀವಿ. ಹಾಂ. ಸೊ ಈ ಥರದ್ದು ಒಂದು ಸಿಚುವೇಶನ್ ಬರುತ್ತೆ. ಬಟ್ ಏನಂದರೆ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಫಾಸ್ಟರ್. ನಾವು ಅನ್ಕೊಳ್ಳೋದಕ್ಕಿಂತ ಇನ್ನೂ ಫಾಸ್ಟ್ ಆಗ್ತದೆ ಅಷ್ಟೇ. ಹೌದು. ಈಗ ಅಂದರೆ ಮುಂಚೆ ಟೈಮ್ ಗ್ಯಾಪ್ ಇತ್ತು. ವೆಸ್ಟರ್ನ್ ಕಂಟ್ರೀಸಲ್ಲಿ ಆಗಿರೋ ಡೆವಲಪ್ಮೆಂಟು ತುಂಬ ಟೈಮ್ ತಗೋತಾ ಇತ್ತು ಇಲ್ಲಿ ಬರೋದಕ್ಕೆ. ಈಗ ಇಂಟರ್ನೆಟ್ ಇರೋದ್ರಿಂದ ವೆರಿ ಫಾಸ್ಟಾಗಿ ಎಲ್ಲದೂ ಬರ್ತಾ ಇದೆ, ಎಲ್ಲ ಕಡೆ ಅನ್ಫೋಲ್ಡಿಂಗ್ ಅದ ಸೇಮ್ ಟೈಮ್ ಅನ್ಫೋಲ್ಡಿಂಗ್ ಅಲ್ಲೇ ಆ ಟೈಮಲ್ಲಿ ಆಗ್ತದೆ. ಇಂಡಿಯನ್ ಇಕಾನಮಿನೂ ಗ್ರೋ ಆಗ್ತಾ ಇದೆ, ಹಾಗಾಗಿ ಎಲ್ಲ ಬಿಗ್ ಟೈಮ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಫಾಸ್ಟ್ ಆಗ್ತದೆ ಎಲ್ಲನೂ. ಇದೊಂದು ಹೇಳ್ತಾರಲ್ಲ, ಈ ಅರ್ತ್ ಎಕ್ಸ್ಟಿಂಕ್ಷನ್ 5 ಸತಿ ಆಗಿದೆ ಆಗಲೇ ಭೂಮಿ. ಹೌದು. ಆವಾಗ ಮನುಷ್ಯ ಇರಲಿಲ್ಲ, ಅದು ಎಷ್ಟೋ ಲಕ್ಷ ವರ್ಷಗಳು ಮಿಲಿಯನ್ ವರ್ಷದಲ್ಲಿ ಆಯಿತು. ಈಗ ಮನುಷ್ಯ ಬಂದಮೇಲೆ ಅದನ್ನು ಬೇಗ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಬೇಗ ಆಗುತ್ತೆ. ಪ್ಲಾಸ್ಟಿಕ್ಕು, ಈ ವೇಸ್ಟು ಎಲ್ಲ ಇದರಿಂದ ಬೇಗ ಎಕ್ಸಿಡೆಂಟ್ ಆಗೋ ಸಾಧ್ಯತೆ ಅಷ್ಟೇ. ಬೇಗ ಅಂದರೆ ಏನು, ಒಂದು 10-15 ವರ್ಷದಲ್ಲೇನಾಗಲ್ಲ, ಲಕ್ಷಾಂತರ ವರ್ಷಗಳು ಅಷ್ಟೇ. ಬಟ್ ಆ ಒಂದು ಕಂಪ್ಯಾರಿಸನಲ್ಲಿ ಇಟ್ ಮೈ ಟೇಕ್ ಟೈಮ್. ಇದು ಈ ಪ್ರಾಸೆಸಲ್ಲಿ ನೀವು ಸಿನಿಮಾ ಮಾಡುವಾಗ, ನಿರ್ದೇಶನ ಮಾಡುವಾಗೆಲ್ಲ ನಿಮಗೆ ಹೈಲಿ ಪೇನ್ಫುಲ್ ಅನ್ಸಿದ ಸಿಚುವೇಶನ್ಸ್ ಏನು? ಪೇನ್ಫುಲ್ ಅಂತ ಏನೂ ಇಲ್ಲ. ಸೊ ಆ್ಯಸ್ ಅ ಡೈರೆಕ್ಟರ್ ಅದೇ ಒನ್ಸ್ ದ ಪ್ರೊಡ್ಯೂಸರ್ ಇಸ್ ನಾಟ್ ಗಿವಿಂಗ್ ವಾಟ್ ಇಸ್ ರಿಕ್ವೈರ್ಡ್, ಅವಾಗ ಅನ್ಸ್ಬೋದು. ಬಟ್ ದೆನ್ ದ ಚಾಲೆಂಜ್ ಇಸ್ ಹೌ ಐ ಕ್ಯಾನ್ ಆ ಲಿಮಿಟೇಷನ್ಸಲ್ಲಿ ಏನು ಮಾಡ್ಬೋದು ಅಂತ ಒಂದು. ದ ಓನ್ಲಿ pain was when I was one of the producers and when the money was not happening and I had to direct. ಆ ಸಿಚುವೇಷನಲ್ಲಿ ಈ ಮೈಂಡು ಕೆಲಸ ಮಾಡೋದು ಕಷ್ಟ ಆಗ್ಬಿಡ್ತದೆ. ದಟ್ ಇಸ್ ದ ಓನ್ಲಿ ಥಿಂಗ್. ಅದರ್ವೈಸ್ ದ ಮೋಸ್ಟ್ ಎಂಜಾಯಬಲ್ ಥಿಂಗ್ ವೆನ್ ಯು ಡೈರೆಕ್ಟಿಂಗ್, ಬಿ ದೇರ್, ಡೈರೆಕ್ಟ್. ಮ್ಯೂಸಿಕ್ ಮಾಡಿದಾಗ ಮ್ಯೂಸಿಕ್ ಡೈರೆಕ್ಟರ್ ಅದೇ ರೋಲ್ ಅಷ್ಟೇ. ಮ್ಯೂಸಿಕ್ ನಾನೇ ಡೈರೆಕ್ಟರ್ ಅಂತ ಗೊತ್ತಿದ ಮೇಲೆ ಮ್ಯೂಸಿಕ್ ಮಾಡಬೇಕಾದ್ರೆ, ಸೊ ವಾಟ್ ಎವರ್ ದ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾನ್ ಡೂ ಇನ್ ದಟ್ ಕೆಪಾಸಿಟಿ, ಎಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಮಾಡಬೇಕು. ನಾನು ಅವಾಗ ಡೈರೆಕ್ಟ್ರಾಗಿ ಯೋಚನೆ ಮಾಡಿಕೊಂಡು ಈ ಥರ ಶಾರ್ಟ್ಸ್ ಎಲ್ಲ ಹೆಂಗೆ ತೆಗೆದಪ್ಪ ಈ ಮ್ಯೂಸಿಕ್ ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಮ್ಯೂಸಿಕ್ ಡೌನ್ ಆಗುತ್ತೆ. ದಟ್ ಇಸ್ ಸಪ್ರೇಟ್ ರೋಲ್. ಸೊ ಆ್ಯಸ್ ಅ ಮ್ಯೂಸಿಕ್ ಕಂಪೋಸರ್, ವಾಟ್ ಬೆಸ್ಟ್ ಮ್ಯೂಸಿಕ್ ಏನೇನು ಬೇಕೋ ಅದೆಲ್ಲ. ಬಟ್ ಡೈರೆಕ್ಷನ್ ಬಂದಾಗ ಅದನ್ನೇನು ಚೆನ್ನಾಗಿ ಮಾಡ್ಬೋದು. ಬಟ್ ಅಗೇನ್ ವೆನ್ ಆ್ಯಸ್ ಅ ಪ್ರೊಡ್ಯೂಸರ್ ಆಲ್ಸೋ ಲಿಮಿಟೇಷನ್ಸ್ ಏನಿತ್ತು, ದೆನ್ ಯು ಹ್ಯಾವ್ ಟು ಫೈಟ್ ದೇರ್ ಅಷ್ಟೇ. ಸೊ ದೇರ್ ಇಸ್ ನಥಿಂಗ್ ಪೇನ್ಫುಲ್ ಥರದ್ದೇನಿಲ್ಲ. ಹಾಗಾದರೆ ಆಗದಂಥ ಘಟನೆಗಳು, ಮರೆಯಲಾಗದ ಘಟನೆಗಳು ಭಾಳಷ್ಟಿದೆ, ಬಟ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಈಗ. ಬೆಸ್ಟ್ ಒನ್ ವಾಟ್ ಕಮ್ಸ್ ಟು ಯುವರ್ ಮೈಂಡ್? ಈಗ ಕೇಳಿದ ತಕ್ಷಣ ಮೈಂಡಿಗೆ ಯಾವ್ದು ಬರುತ್ತೆ ಅದೇ. ಲಾಸ್ಟ್ ಬಸ್ ಲೊಕೇಶನ್ಸ್ ಹುಡುಕಿದ್ದು. ಇನ್ಫ್ಯಾಕ್ಟ್ ಆ ಎಂಟೈರ್ ಆ ಸೀರೀಸ್ ಅದು ಲೊಕೇಶನ್ ಹುಡುಕಿದೆ ಒಂದು ಮಜವಾದ ಕತೆ. ಮೈಸೂರಿಂದ ಹಂಗೆ ಹೋಗಿ ಆ ಕಡೆಯಿಂದ ಎಲ್ಲಿ ಕೊಡಗು, ದೆನ್ ಸಕಲೇಶ್ಪುರಕ್ಕೆ ಬರ್ತೀವಿ. ಅಲ್ಲಿಂದ ಹಾನ್ಬಾಳ್ ಅಂತ ಯಾರೋ ಲಿಂಕ್ ಕೊಟ್ಟು ಹಾನ್ಬಾಳ್ಗೆ ಬಂದು ಹಾನ್ಬಾಳ್ ಹತ್ರ ಅಲ್ಲಿಂದ ಒಳಗಡೆ ಒಂದು ಯಾರ್ದು ಮನೆ, ಆ ಲೋಕಲ್ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಅವ್ರ ಮನೆ, ಅವ್ರ ಮನೆಗೆ ಹೋಗಿ ಸ್ಟೇ ಮಾಡ್ತೀವಿ ರಾತ್ರಿ. ನೆಕ್ಸ್ಟ್ ಡೇ ಲೊಕೇಶನ್ ಹುಡುಕ್ಬೇಕು ಅಂತ. ಸೊ ಅಲ್ಲೇನು ಮಾತಾಡಬೇಕಾದ್ರೆ ಹಿಂಗೆ ನಾನು ಯಾರೋ ಕೇಳಿದೆ, ಯಾರೋ ಪಾಪ ವಯಸ್ಸಾದರು ಹೋಗ್ತದೆ ಅಲ್ಲ, ಆ ಥರ ಅವರೆಲ್ಲ ವೆಲ್ಕಮ್ ಮಾಡ್ತಾರೆ. ಇದರ ನೀವು ಯಾರು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಪರಿಚಯ ಇದ್ದವರು. ಸೊ ಹಂಗಾಗಿ ಹೋದ್ವಿ ಅವ್ರ ಮನೆಗೆ. ಅವರ ರಾತ್ರಿ ಎಲ್ಲ ಅಡುಗೆ ಮಾಡಿಸಿ ಊಟ ಎಲ್ಲ ಹಾಕಿದ್ರು ನಮಗೆ. ಬೆಳೆ ಅಲ್ಲಿ ಯಾರೋ ಒಂದು ವಯಸ್ಸಾದವರು ಹಸು ಮೇಯಿಸ್ಕೊಂಡು ಹೋಗ್ತಿದ್ರು. ಸುಮ್ಮನೆ ಕೇಳಿದೆ, ಇಲ್ಲಾದರೂ ಒಂದು ಬೆಟ್ಟ ಗುಡ್ಡ ಕಾಡು ಥರದ ಜಾಗ ಇದೆ ಅಂತ. ಅವ್ರ ತಕ್ಷಣ ಅದು ದೇವ್ರ ಮನೆ ಇದೆಯಲ್ಲ ಅಂದರು. ನಾನು ಹೆಸರು ಕೇಳ್ಬಿಟ್ಟೆ ಶಾಕ್ ಆಗ್ಬಿಟ್ಟೆ. ಒಂಥರ ಒಂದು ಎನರ್ಜಿ, ದೇವ್ರ ಮನೆ ಅಂದ ತಕ್ಷಣ ಏನು ದೇವ್ರ ಮನೆ ಅಲ್ಲಿದೆ ಒಂದು ಬೆಟ್ಟ ಅಂತ. ಸೊ ಹುಡ್ಕೊಂಡು ಹೋದ್ವಿ ನಾವು ದೇವ್ರ ಮನೆ. ಹುಡ್ಕೊಂಡು ಹೋದರೆ ಅದು ಒಂಥರ ಸೆಲೆಸ್ಟಿಯಲ್ ಪ್ಲೇಸ್, ಮಿಸ್ಟಿಕಲ್ ಲ್ಯಾಂಡ್ ಎರಡೂ ಇದೆ ಅಲ್ಲಿ. ಫುಲ್ ನಿಮಗೆ ಪಶ್ಚಿಮ ಘಟ್ಟಗಳೇ, ಈ ಕಡೆ ಈ ಚಾರ್ಮಡಿ ಮತ್ತು ಶಿರಾಡಿ ಘಾಟ್ ಮಧ್ಯದ ಸಾಲುಗಳು. ಎಷ್ಟು ದೂರ ನೋಡ್ತೀರೋ ಅಷ್ಟುವರೆಗೂ ಬರೀ ಗುಡ್ಡ, ಅಲ್ಲಿ ಟಾಪ್ ಹೋಗ್ಬಿಟ್ರೆ ದೇವ್ರ ಮನೆ. ಸೊ ಅಲ್ಲೇ ನಾವು ಶೂಟ್ ಮಾಡ್ಬೇಕಂತ ಫಿಕ್ಸ್ ಆಯಿತು. ಬಟ್ ಅಲ್ಲಿವರೆಗೆ ಹೋಗೋಕ್ಕೆ ಸುಲಭನ? ಅದು ಹೋಗೋದು ಮೂಡಿಗೆರೆಯಿಂದ 25 ಕಿಲೋಮೀಟ್ರ್ ಒಳಗಡೆ. ಮೂಡಿಗೆರೆಯಿಂದನೇ ದಿನ 25 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಿದ್ವಿ ನಾವು. ಓಕೆ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಶೂಟಿಂಗ್ ನಾಳೆ
ಇವತ್ತು ನಾವು ನೋಡಿದ್ದು ಜುಲೈಯಲ್ಲಿ ಲೊಕೇಶನ್ನು, ಆಗಸ್ಟಲ್ಲಿ ಫುಲ್ ಮಳೆ, ಆಗಸ್ಟಲ್ಲಿ ಜುಲೈಲಿ ಗ್ರೀನ್ ಆಗಿತ್ತು ಆಯಿತಾ. ಇವತ್ತು ಪ್ರೀವಿಯಸ್ ಡೇ ಹೋಗ್ತೀವಿ ನಾವು, ನಮ್ಮ ಟೀಮೆಲ್ಲ ನೋಡೋಕೆ ಹೋದರೆ ಹಸಿರು ಇಲ್ಲವೇ ಇಲ್ಲ. ನಾವು ಬಂದಿದ್ದೆ ಹಸಿರು ಹುಡ್ಕೊಂಡು, ಬಟ್ ಇಡೀ ಬೆಟ್ಟ ಪರ್ಪಲ್ ನೇರಳೆ ಬಣ್ಣ, ಹಸಿರಿಲ್ಲ ನೇರಳೆ ಇದೆ. ಇದೇನಂದರೆ ಅಲ್ಲಿ 12 ವರ್ಷಕ್ಕೊಂದ್ಸತಿ ಒಂದು ನೀಲ ಕುರಂಜಿ ಅಂತ ಗೊತ್ತಾ, ಹಿಮಾಲಯದಲ್ಲಿ ಮತ್ತೆ ಊಟಿಲೆಲ್ಲ ಬಿಡುತ್ತದೆ, ಆ ಥರದ್ದು ಇಲ್ಲಿ ಲೋಕಲ್ ಹಾರ್ಲು ಅಂತ ಒಂದು ಹೂ, ಹಾರ್ಲು ಅಂತಾರೆ ಅದಕ್ಕೆ, ಅದನ್ನು ಹೋಲುವಂಥದ್ದು. ಅದು ಹೋಲುವಂಥದ್ದು ಹಾರ್ಲು. ಅದು 12 ವರ್ಷ ಅನಿಸ್ತು, ಅದು ಬ್ಲಾಸಮ್ ಆಗುತ್ತೆ. ಇಡೀ ಬೆಟ್ಟ ನಿಮಗೆ ನೇರಳೆ ಬಣ್ಣ. ನನಗೆ ಗಾಬರಿ, ಹೆಂಗೆ ಶೂಟ್ ಮಾಡೋದು ಅಂತ. ಅವತ್ತು ರಾತ್ರಿ ಮಳೆ ಆಗಿದೆ, ನೆಕ್ಸ್ಟ್ ಡೇ ಹೋದರೆ ಮಿಸ್ಟು ಆ ನೇರಳೆ ಹಂಗೆ, ಅದು ಸ್ವಿಟ್ಜರ್ಲ್ಯಾಂಡಲ್ಲಿ ನಾವು ಇದ್ದೀವಿ ಅನ್ನೋ ಥರದ್ದು ಫೀಲಿಂಗ್. ದಟ್ ವಾಸ್ ಒನ್ ಆಫ್ ದ ಭಯ ಆಗಿದ್ದು ಅಷ್ಟೇ, ಮತ್ತು ಬ್ಲಿಸ್ಫುಲ್ ಅನಿಸಿದ್ದು ಅಷ್ಟೇ, ಎರಡೂ ಆಗಿದ್ದ ಮೂಮೆಂಟ್ ಅದು ಲಾಸ್ಟ್ ಬಸ್ಸಲ್ಲಿ. ಪೂರ್ತಿ ಸಿನಿಮಾ ಅಲ್ಲೇ ಶೂಟ್ ಆಗಿರೋದಾ? ಅದು ಔಟ್ಡೋರ್ ಮಾತ್ರ ಅಲ್ಲಿ, ಆ ಬಸ್ ಜರ್ನಿ ಎಲ್ಲ ಅಲ್ಲಿ. ನಮ್ಮದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ನಮ್ಮದು ಇಂಟೀರಿಯರ್ ಆಗಿದ್ದು 2 ಜಾಗದಲ್ಲಿ. ಮೇಜರ ಶೂಟ್ ಮಾಡಿದ್ದು ನಾವು ಕ್ಯಾಸಂಬಳ್ಳಿ ಅಂತ KGF ಹತ್ರ ಒಂದು ಹಳ್ಳಿ, KGF ಇಂದ ಒಂದು 6 ಕಿಲೋಮೀಟ್ರ್ ಮುಂದೆ. ಅದು ಕರ್ನಾಟಕದ ಮೊದಲನೇ ಚೀಫ್ ಮಿನಿಸ್ಟರ್ KC ರೆಡ್ಡಿ ಅವ್ರ ಮನೆ. ಓಕೆ, ಅಲ್ಲಿ ಅವರ ಅಣ್ಣನ ಮಗನೇ ಅವರು, ವೆಂಕಟ ಕೃಷ್ಣ ರೆಡ್ಡಿ ಅಂತ ಅವ್ರು ವಾಸ ಇದ್ದರು. ಅವ್ರು ವಾಸ ಇದ್ದಿದ್ದು ಮನೆ ಅದು. ನಾವು ಹೋಗಿ ಅವ್ರು ಕೇಳ್ಕೊಂಡಿದ್ದಕ್ಕೆ ಅವ್ರು ಬಿಟ್ಕೊಟ್ರು. ಅವರು ಬಂತು, ಬೆಂಗಳೂರು ಬಂದು ಇಲ್ಲಿದ್ರು, ನಾವು ಶೂಟಿಂಗ್ ಮುಗಿಸೋವರೆಗೂ ಯಾರೋ ಒಬ್ರನ್ನ ಕೇರ್ ಟೇಕರ್ ಇಟ್ಬಿಟ್ಟು ಇಡೀ ಮನೆ ನಾವು ಒಂಥರ ನಿಮ್ಮ ಮನೆ ಥರ ಪಾಳು ಬಿದ್ದ ಮನೆ, ದೆವ್ವದ ಮನೆ ಮಾಡಿದ್ವಿ ಅದನ್ನು. ಸೊ ಅಲ್ಲೊಂದು ಶೂಟಿಂಗ್ ಆಯಿತು. ಅದು ಫುಲ್ ಎಲ್ಲ ಇಂಟೀರಿಯರ್ಸ್ ಅಲ್ಲೇ ಆಗಿದ್ದು ಮ್ಯಾಕ್ಸಿಮಮ್. ಆಮೇಲೆ ಕೊಪ್ಪ ಹತ್ರ ಸೀತೂರು ಅಂತ ಇದೆ, ಕುದುರೆಗುಂಡಿ ಸೀತೂರು ಅಂತ, ಅಲ್ಲಿ ಒಂದಷ್ಟು ಶೂಟ್ ಮಾಡಿದ್ವಿ. ಈ ಮನೆಗೆ ಮ್ಯಾಚ್ ಆಗೋ ಥರ ಅಲ್ಲಿ ಒಂದು ಶಾರ್ಟ್ಸ್ ಎಲ್ಲ. ಸೊ ಲಕ್ಕಿಲಿ ಅದೆಲ್ಲನೂ ಮ್ಯಾಚ್ ಆಯಿತು, ಎಲ್ಲೂ ಗೊತ್ತಾಗಲ್ಲ ನಮಗೆ ನಾವು ಬೇರೆ ಬೇರೆ ಲೊಕೇಶನ್ ಶೂಟ್ ಮಾಡಿದ್ದೀವಿ ಅಂತ. ವಂಡರ್ಫುಲ್. ಸೊ ಇದೆಲ್ಲ ಆಗುತ್ತೆ, ಮಟಾಶ್ ಆಗುತ್ತೆ. ಅದಾದಮೇಲೆ ನೀವು OTT ಮಾಡ್ತೀರಾ. ಅದಾದಮೇಲೆ ಈಗ ಉಪನ್ಯಾಸಕರಾಗಿ. ಹೌದು. ಸೊ ಮುಂದೆ ಏನು ಯೋಚನೆ ಇದೆ? ಮುಂದೆ ಯಾವ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅಥವಾ ಸಂಗೀತ ನಿರ್ದೇಶಕರಾಗಬೇಕು ಅಂದ್ಕೊಂಡಿದ್ದೀರಾ? ಈಗ ರೀಸೆಂಟಾಗಿ ಒಂದು ಅಲ್ಲಮ ಪ್ರಭುವಿನ ಬಗ್ಗೆ ನೀವು ಶೇರ್ ಮಾಡಿದ್ರಿ ಯೂಟ್ಯೂಬಲ್ಲಿ. ಸೊ ಮುಂದೇನು ಆಗಬೇಕು ಅಂತ ಏನಿಲ್ಲ, ಏನೇನು ಬರುತ್ತೋ, ಯಾವ ರೀತಿ ಬಟ್ಟೆಗೆ ಏನು ಸಿಗುತ್ತೋ ಅದನ್ನೇ ಪಾಲಿಗೆ ಬಂದದ್ದು ಪಂಜಾಬ್ ಅಷ್ಟೇ. ಇವಾಗ ಅಷ್ಟೇ, ದಟ್ ಈಸ್ ದ ಬೆಸ್ಟ್ ಥಿಂಗ್. ಇವಾಗ ಹಿಂದಿನ ಉಡ್ಕೊಂಡು ಹೋದ್ರೆ ಈಗ ಮತ್ತೆ ಅದಕ್ಕೊಂದು ಏನೋ ಕನಸು, ಒಂದು ಯೋಜನೆ, ಆಗದಿದ್ರೆ ಯೋಚನೆ, ಇವೆಲ್ಲ ಶುರು ಆಗುತ್ತೆ. ಸೊ ಏನು ಬರ್ತದೆ ಇವಾಗ, ಮ್ಯೂಸಿಕ್ ಪ್ರೊಸೆಸ್ ಕಂಟಿನ್ಯೂಸ್ ನಡೀತದೆ. ಈಗ ಒಂದಷ್ಟು ವಚನಗಾನ ಅಂತ ಒಂದು ಸೀರೀಸ್, ಒಂದು ಆಲ್ಮೋಸ್ಟ್ ಒಂದು 6 ವಚನ ಆಯ್ತು ಈಗ. ಸೊ ತುಂಬ ಅಪರೂಪದ ವಚನಗಳು, ಒಂದಷ್ಟು ತುಂಬ ಪಾಪ್ಯುಲರ್ ಆಗಿರೋ ವಚನನೂ ಮಾಡಿದ್ದೀನಿ. ಉಳ್ಳವರು ಶಿವಾಲಯ ಮಾಡುವರು, ಮತ್ತು ಅಯ್ಯ ನೀನು ನಿರಾಕಾರನಾಗಿದ್ದಲ್ಲಿ, ಮತ್ತು ಅದು ಕಳಬೇಡ ಕೊಲಬೇಡ, ಅದು ಗೊತ್ತಿರೋದು ಮ್ಯಾಕ್ಸಿಮಮ್ ಎಲ್ಲರಿಗೂ. ಅದು ಬಿಟ್ಟು ಒಂದು ಅಕ್ಕ ಮಹಾದೇವಿ ಅವ್ರದ್ದು ನನಗೆಲ್ಲೂ ಬೇರೆ ಕಡೆ ಸಿಕ್ಕಿಲ್ಲ ಅದು ರೆಫರೆನ್ಸು. ಹುಡುಕ್ತಾ ಒಂದು ತುಂಬ ಇಷ್ಟ ಆಯಿತು. ಹರಿಯ ನುಂಗಿತ್ತು ಮಾಯೆ, ಅಜನ ನುಂಗಿತ್ತು ಮಾಯೆ ಅಂತ ಒಂದು ಹಾಡು, ವಚನ. ಅಂದರೆ ದೇವರು ಕೂಡ ಮಾಯೆಯಲ್ಲಿದ್ದಾನೆ, ಅವನು ನುಂಗ್ತು ಅನ್ನೋ ಥರದಲ್ಲಿ. ಮತ್ತು ಅಲ್ಲಮ ಪ್ರಭು ಅವ್ರದ್ದು ಅಜ್ಞಾನವೆಂಬ ತೊಟ್ಟಿರೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣು ಕಟ್ಟಿ ತೂಗಿ ತೂಗಿ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಂತ ಒಂದು, ನನಗದು ಆ ಲೈನ್ಸ್ ಓದಾಗಲೇ ಒಂಥರ ಖುಷಿ, ಗೂಸ್ ಬಂಪ್ಸೋದು. ಎಷ್ಟು ಚೆನ್ನಾಗಿ ಅದನ್ನು ಇಡೀ ಒಂದು ಈ ಅನ್ರಿಯಲ್ ವರ್ಲ್ಡ್ನ ಒಂದು 4 ಸಾಲುಗಳಲ್ಲಿ, ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 700-900 ವರ್ಷದ ಹಿಂದೆ ಆಗಲೇ ಬರೆದಿದ್ರು ಕೂಡ ಜನ ನಾವು ಇನ್ನೂ ಬುದ್ಧಿ ಕಲ್ತಿಲ್ಲ, ಇನ್ನೂ ಅದರಿಂದನೇ ಓಡ್ತಾ ಇದ್ದೀವಿ ನಾವು. ಸೊ ಇದನ್ನೆಲ್ಲ ನೀವು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ? ಯೂಟ್ಯೂಬಲ್ಲಿ ಮಾಡ್ತೇನೆ, ಹೌದು, ಆಫ್ಕೋರ್ಸ್ ಯೂಟ್ಯೂಬಲ್ಲೇ. ಸೊ ಅದಕ್ಕೊಂದಷ್ಟು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಒಂದಷ್ಟು ನನಗೆ ಅದು ಸಪೋರ್ಟ್ ತೊಗೊತಾ ಇದೆ. ಬೇಸಿಕಲಿ ಟ್ಯೂನ್ ಮಾಡಿ ಕಂಪ್ಯೂಟರ್ ಹತ್ರ ಹಾಡ್ಬಿಟ್ಟು ಅದಕ್ಕೆ ಅಡಿಷ್ನಲ್ ಏನಾದರೂ ಬೇಕಾದರೆ
ಸೊ ಐ ಆಮ್ ಯೂಸಿಂಗ್ ಎ ಐ ಅಸಿಸ್ಟೆನ್ಸ್. ಬಟ್ ಏನಂದರೆ ಒಂದು ಖುಷಿ, ಒರಿಜಿನಲ್ ಕಂಪೋಸಿಷನ್ ನಮ್ಮದೇ ಇರುತ್ತೆ, ನಾನೇ ಆಡಿರ್ತೀನಿ ಅದನ್ನು. ಅದು ಮಾಡಿ ಸ್ವಲ್ಪ ಅದಕ್ಕೆ ಬೇರೆ ಟ್ಯೂಕ್ ಮಾಡಿ ಪ್ರೆಸೆಂಟ್ ಮಾಡೋದು. ಬಟ್ ಅದಕ್ಕೆಲ್ಲ ಅಗೇನ್ ಆ ಪ್ರೋಸೆಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಎಡಿಟ್ ಮಾಡಿ, ಆ ವಿಜುವಲ್ಸ್ ಎಲ್ಲ ಹಾಕಿ, ಆ ಟೆಕ್ಸ್ಟ್ ಎಲ್ಲ ಹಾಕಿ, ಆ ಫೀಲ್ ಏನು ಅನಿಸಿದ್ದು ನನಗೆ ಹಾಡು ಫಸ್ಟ್ ಕೇಳಿದಾಗ, ಅಟ್ಲೀಸ್ಟ್ ನೋಡೋರ್ಗು ಅದೇ ಬರಬೇಕು, ಆ ಫೀಲ್ ಬರಬೇಕು ಅಂತ ಒಂದು ಸಣ್ಣ ಪ್ರಯತ್ನ. ಸೊ ಇದು ಕಂಟಿನ್ಯೂಸ್ ನಡೀತಾ ಇದೆ. ಸಿನಿಮಾ ಆಫ್ಕೋರ್ಸ್ 2 ಕತೆ 2 ಪ್ರೊಡ್ಯೂಸರ್ಸ್ಗೆ ಓಕೆ ಆಗಿದೆ. ಅವ್ರಿಗೆ ಅದು ಯಾವಾಗ ಅನುಕೂಲ ಆಗುತ್ತೋ ಆವಾಗ ಮಾಡ್ತಾರೆ. ಮತ್ತೆ ನಿರ್ದೇಶಕನ ಕ್ಯಾಪ್ ಧರಿಸಿ ಯಾವ ರೋಲ್ ಬರುತ್ತೋ ಅದು ಮಾಡ್ತಾರೆ. ಅದು ಈಗ ಅಲ್ಲಿ ಕಾಲೇಜಲ್ಲಿ ಐ ಆಮ್ ಎಂಜಾಯಿಂಗ್ ಟೀಚಿಂಗ್ ಪ್ರೊಫೆಷನ್. ಸೊ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಅವರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ಫ್ರೆಶ್ ಮೈಂಡ್ಸ್ ಅಲ್ಲ, ಸಖತ್ತಾಗಿರುತ್ತೆ, ಅದ್ಭುತವಾಗಿರುತ್ತೆ. ಸೊ ನಾವು ಸುತ್ತಿ ಬಳಸಿ ಹೇಳೋದನ್ನ ಅವ್ರು ಒಂದೇ ಸುತ್ತಿ ನೇರವಾಗಿ ಹೇಳ್ಬಿಡ್ತಾರೆ. ಓಕೆ, ಸೊ ಅದನ್ನು ಏನೋ ಆ ಒಂದು ಅಂಡರ್ಸ್ಟ್ಯಾಂಡಿಂಗು ಬಂದಿದೆ. ಹೇಗೆ ಡೀಲ್ ಮಾಡಬೇಕು, ಹಿಂಗೆ ಮಾತಾಡಬೇಕು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಅಂದರೆ ಇಟ್ಸ್ ಎ ಪ್ರೋಸೆಸ್, ಇಟ್ಸ್ ಎ ಪ್ರೋಸೆಸ್. ಅಲ್ಲಿ ಡಿಪ್ಲೊಮೆಸಿ ನಡೆಯಲ್ಲ. ಇಲ್ಲ, ಡಿಪ್ಲೊಮೆಸಿ ಬರೀ ಹೈರಾರ್ಕಿಲ್ ಅಷ್ಟೇ ಅದು ಬಿಟ್ಟರೆ ಹುಡುಗರ ಜೊತೆ ಇಟ್ ಹಸ್ ಟು ಬಿ ಕ್ಲಿಯರ್. ಹೌದು, ಆ ಫ್ರೆಶ್ ಮೈಂಡ್ಸು, ಫ್ರೆಶ್ ಥಾಟ್ಸನ್ನು ಕೂಡ ನಿಮ್ಮ ಕ್ರಿಯೇಟಿವ್ ಲೈಫಲ್ಲಿ ನೀವು ಅಳವಡಿಸ್ಕೋಬೋದು ಅನಿಸುತ್ತೆ. ಅಂದರೆ ಈ ನಿಮ್ಮ ನೆಕ್ಸ್ಟ್ ಬರುವಂಥ ಸಿನಿಮಾಗಳು ಅಥವಾ ಇದರಲ್ಲಿ ಅದು ಆಗ್ತಾ ಇರತ್ತೆ, ಅದು ಪ್ರಾಸೆಸ್ಸಲ್ಲಿ ಅದನ್ನೇನೋ ಒಂದು ಎಫರ್ಟ್ ಹಾಕಿ ಮತ್ತು ಅದನ್ನು ಅಳವಡಿಸ್ಕೊಬೇಕು ಅಂತೇನಿರಲ್ಲ. ಸೊ ಯಾವ ತುಂಬ ಎಫರ್ಟ್ಲೆಸ್ ಆಗಿ ಬರುತ್ತಲ್ವಾ, ದಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್. ನಾವೆಲ್ಲ ತುಂಬ ಕಷ್ಟಪಟ್ಟು ಮಾಡಲೇಬೇಕು ಅಂತ ಹೇಳಿದಾಗ ಒಂದು ಫೋರ್ಸ್ಫುಲ್ಲಾಗಿ ಏನೋ ಮಾಡಿರ್ತೀವಿ. ಎಫರ್ಟ್ಲೆಸ್ ಆಗಿ ಏನು ಬರುತ್ತಲ್ಲ, that is something huge that will reach audience, more people. ವಂಡರ್ಫುಲ್ ಅರವಿಂದ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಮತ್ತೇನಾರು ಹೇಳಲಿಕ್ಕೆ ಇದೆಯಾ ಈಗಿನ ಯೂತ್ಸ್ಗೆ, ಹೊಸದಾಗಿ ಫಿಲ್ಮ್ ಇಂಡಸ್ಟ್ರಿಗೆ ಬರೋರಿಗೆ ನೀವೇನಾರು ಹೇಳೋಕ್ಕೆ ಇಷ್ಟಪಡ್ತೀವಿ? ಏನು ಮೇಜರಾಗಿ ಏನು ಹೇಳೋಕ್ಕಿಲ್ಲ, ಬಿಕಾಸ್ ಎಲ್ರಿಗೂ ಅವ್ರವ್ರಿಗೆ ಅದೇ ಆ ಟೈಮಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಒಂದೇ ಅಂದರೆ ನೀವು ಯಾವ ಟೈಮಲ್ಲಿ ಎಲ್ಲಿದ್ದೀರೋ ಅಲ್ಲಿಗೆ ನೀವು ಫುಲ್ ಟೈಮ್ ಕೊಡಬೇಕು. ಫೋಕಸ್ಡ್ ಎಫರ್ಟ್ ವೇರ್ ಎವರ್ ಯು ಆರ್. ನೀವು ಮನೇಲಿದ್ದರೆ ಮನೇಲಿ ಏನು ಮಾಡಬೇಕು ಅದೇ ಮಾಡಿ, ಆಫೀಸಿಗೆ ಬಂದರೆ ಏನು ಮಾಡೋಕೆ ಅದೇ ಮಾಡಿ, ಕಾಲೇಜ್ಗೆ ಹೋದರೆ ಏನು ಮಾಡೋಕೆ ಅದೇ ಮಾಡಿ, ಅಥವಾ ಅಂಗಡಿಲಿದ್ದರೆ ನೀವು ಅದೇ ಮಾಡಿ. ಸೊ ಅಂಗಡಿಲಿ ಇದ್ಕೊಂಡು ನೀವು ಇನ್ನೇ ಯಾವುದೋ ಯೋಚನೆ ಮಾಡ್ಕೊಂಡಿದ್ರೆ ಯು ಆರ್ ನಾಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಸೊ ಮ್ಯಾಕ್ಸಿಮಮ್ ಟೈಮ್ ಎಫರ್ಟ್ ಇಸ್ ಟು live in the moment. So be there in the moment always. So that is the best teacher. ಇನ್ನೇ ಅದು ನಾಳೆ ಹೆಂಗಾಗುತ್ತೆ, ಒಂದನೇ ಹಂಗಾಯಿತು ಅದಕ್ಕೋಸ್ಕರ ನಾಳೆ ಹೆಂಗಾಗ್ಬೋದು ಅಂತ ಒಂದು ಇದೆಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಟ್ರ್ಯಾಪ್ ಅದು. ಓಕೆ, ಸೊ ಆ ಟ್ರ್ಯಾಪಲ್ಲಿ ನಾವು ಎಲ್ಲರೂ ಒದ್ದಾಡ್ಬಿಟ್ಟಿದ್ವಿ. ಸೊ ಬೇಡ ಅಂದರೂ ಬರ್ತಾ ಇರೋದು. ಸೊ ಹೌ ಡು ವಿ ಮ್ಯಾನೇಜ್ ದಟ್? ನಾಳೆಗಳ ಯೋಚನೆಯ ಬಿಟ್ಟು ಈ ಕ್ಷಣ ಬದುಕಿ, ಈ ಕ್ಷಣದಲ್ಲೇ ಇರಿ. 1 hour ಆದಮೇಲೆ ಬೇಡ, ಈ ಕ್ಷಣದಲ್ಲೇ ಇರಿ. ಈ ಕ್ಷಣ ಯಾವಾಗಲೂ ಇದ್ದೇ ಇರುತ್ತಲ್ವಾ? ಹೌದು, ಕ್ಷಣ ನನ್ನೇ ಇಲ್ಲ, ಈ ಕ್ಷಣ ಆದಷ್ಟು ಎಂಜಾಯ್ ಮಾಡ್ತಾ ಇದ್ರೆ ಲೈಫ್. ಸೊ ಜಸ್ಟ್ ಬಿ ಇನ್ ದ ಮೂಮೆಂಟ್. ಮುಂದಿನ ಕ್ಷಣ ಏನಾಗುತ್ತೆ ಯಾರು ಗೊತ್ತು. ವಂಡರ್ಫುಲ್. ಸೊ ಮುಂದಿನ ಕ್ಷಣದಲ್ಲಿ, ಮುಂದಿನ ದಿವಸಗಳಲ್ಲಿ ನಾವು ನಿಮ್ಮ ಸಿನಿಮಾ ಕೂಡ ನೋಡ್ಬೋದು, ಮತ್ತೆ ಹೊಸ ಸಿನಿಮಾಗಳನ್ನ. ಚುರುಮುರಿ ಥರ ಇನ್ನೂ ಒಳ್ಳೆ ಪ್ರೋಗ್ರಾಮ್ ಬರ್ಬೋದು, ಮತ್ತೆ ಚುರುಮುರಿ ನಿರೂಪಕರಿಗೆ ಮತ್ತೆ ಚಾನ್ಸು ಸಿಗ್ಬೋದು. ನೀವು ರೆಡಿ ಇದ್ರೆ ಬೇಲ್ಪುರಿನ ಮಾಡೋಣ. ಸೊ ವಂಡರ್ಫುಲ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಸ್ಟುಡಿಯೋ. ಥ್ಯಾಂಕ್ ಯು, ನೀವು ಕರೆದಿದ್ದಕ್ಕೆ. ಆಫ್ಟರ್ ತುಂಬ ಒಂಥರ ನಾನು ಫ್ರೀ ಆಗಿ. ಸೊ ಈ ಚಾನಲ್ ಹೆಸರು ಬಿಯಾಂಡ್ ಲಿಮಿಟ್ಸ್ ಇರೋದ್ರಿಂದ, ಸೊ ವಿ ಹ್ಯಾವ್ ಕ್ರಾಸ್ಡ್ ಆಲ್ ದ ಪಾಸಿಬಲ್ ಲಿಮಿಟ್ಸ್ ನಾವು ಕ್ರಾಸ್ ಮಾಡಿ ನಾವು ಮಾತಾಡಿದ್ವಿ. ಬಿಯಾಂಡ್ ವಿ ವರ್ ವೆರಿ ಕ್ಯಾಂಡಿಡ್. ಎಸ್, ಡೆಫಿನೆಟ್ಲಿ ವೆರಿ ಕ್ಯಾಂಡಿಡ್. ಇಟ್ಸ್ ಫನ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಸಿಗುವ. ಎಸ್.